ತಿಂಗಳಿಂದ ನಾವು 2 ಮತ್ತು 3 ಮನವಿ ಪತ್ರಗಳ ಮಹಾನಗರ ಪಾಲಿಕಾ ಆಯುಕ್ತರಿಗೆ ನಾವು ಮನವಿ ಮಾಡಿದ್ದೇವೆ. ನಾಯಿಗಳ ಹಾವಳಿ ಹೆಚ್ಚಾಗಿದೆ ಅಂತೇಳಿ ಸುಮಾರು 25ರಿಂದ 28 ಮಕ್ಕಳಿಗೆ ಕಚ್ಚಿರುವಂತದ್ದು ಅವ್ರ ಗಮನಕ್ಕೆ ಬಂದಿದೆ. ಈ ಪ್ರಶಾಸನ ಮತ್ತು ನಮ್ಮ ನಗರದಲ್ಲಿ ಶಾಸಕರು ಇದಾರೋ ಇಲ್ಲ ಅಂತೇಳಿ ನಾವು ಇವತ್ತು ಹುಡುಕಂಗಾಗಿದೆ. ಶಾಸಕರು ಕಾಣೆಯಾಗಿದ್ದಾರ? ಅವರು ಚುನಾಯಿತರ ಏನು ನಾಮಿನೇಟೆಡ್ ಭಾಜಪದಿಂದ ನಾಮಿನೇಟೆಡ್ ಆಗಿ ಹೋಗಿದ್ದಾರ ವಿಧಾನಸೌಧಕ್ಕೆ? ಶಾಸಕರೇ ತಾವು ಎಲ್ಲಿ? ಜನರೊಂದಿಗೆ ಗೊಂದಲ ಆಗ್ತಾ ಇದೆ. ಮಕ್ಕಳಿಗೆ ತಂದೆಯವರಿಗೆ ಅನಾಥ ಮಾಡ್ತಾ ಇದ್ದಾರೆ. ತಾವೇನು ಮತಗಳ ಪಡ್ಕೊಳ್ಳಕ್ಕೆ ಆ ಓಣಿಗಳಲ್ಲಿ ಓಡಾಡಿದ್ರಲ್ಲ, ಆ ಓಣಿಯಲ್ಲಿ ಅವು ನಾಯಿಗಳ ಹಾವಳಿ ಹೆಚ್ಚಿಗಾಗಿದೆ. ಮಾನ್ಯ ಶಾಸಕರೇ, ತಾವೇನ್ ಕಾಣೆಯಾಗಿದ್ದೀರಾ? ತಾವ್ ಎಲ್ಲಿದ್ದೀರಿ ಶಾಸಕರೇ? ಮಹಾನಗರ ಮತ್ತು ಮುನ್ಸಿಪಾಲಿಟಿಯ ನಗರಸಭೆ ಸದಸ್ಯರೇ, ತಾವ್ ಎಲ್ಲಿದ್ದೀರಿ? ತಮ್ಮ ಮತಗಳ ಪಡ್ಕೊಳ್ಳೋದಕ್ಕೆ ಮನಿ ಬಾಗ್ಲಿ ತಟ್ಟಿ ಕಾಲು ಕೈ ಹಿಡ್ಕೊಳ್ಳುವಂತ ನಿಮಗೆ ಅವಶ್ಯಕತೆ ಇರುತ್ತೆ. ಆ ಮನೆಯ ಮಕ್ಕಳಿಗೆ ನಾಯಿ ಕಚ್ಚಿದಾಗ ತಾವೇನು ಆರಾಮಾಗಿ ನಿದ್ದೆ ಮಾಡ್ತೀರಾ? ಮಾನ್ಯ ಈ ಜಿಲ್ಲೆಯ ಮಂತ್ರಿಗಳು ಬೆಳಗ್ಗೆದ್ರೆ ಇಲ್ಲಿ ಅಡ್ಡಾಡ್ತಿರ್ತೀರಿ ಸ್ವಾಮಿ, ತಾವು ಎಲ್ಲಿ? ಆ ಮಕ್ಕಳಿಗೆ ಕೇಳಕ್ ಹೋಗಿದ್ರಾ? 27 ಮಕ್ಕಳಿಗೆ ಯಾವಾಗಾದ್ರೆ ಶಾಸಕರು ಮತ್ತು ಸಚಿವರು ತಮಗೇನಾದ್ರೆ ಮಾನವತ್ತಿದ್ರೆ ತಾವೇನ್ ಕೇಳಿದ್ರ? ಮಕ್ಕಳಿಗೆ ಬಂದು ಯಾಗಪ್ಪ ಆಗಿದೆ, ಏನಪ್ಪ ಆಗಿದೆ? ಆ ಮಕ್ಕಳು ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ತಂದೆ ತಾಯಿಗಳು ಎಲ್ಲಿ ಬೇಕಲ್ಲಿ ಡಾಕ್ಟ್ರಲ್ಲಿ ಕಾಲ್ ಕೈ ಹಿಡ್ಕಂತ ಇದಾರ್ರಿ ಸ್ವಾಮಿ. ಉಸ್ತುವಾರಿ ಮಂತ್ರಿಗಳಂತೂ ಕೇವಲ 15 ಆಗಸ್ಟ್ ಮತ್ತು 26 ಜನವರಿ ರೀ. ಮಂತ್ರಿಗಳೇ, ತಮಗಿದು ಗಮನಕ್ಕಿಲ್ಲೇನ್ರಿ? ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸರ್, ತಾವು ಎಲ್ಲಿದ್ದೀರಿ? ಬನ್ನಿ. ನಮ್ಮ ಮಕ್ಕಳುಗಳು ಆಸ್ಪತ್ರೆಯಲ್ಲಿ ಬಿದ್ದಾರೆ ಸ್ವಾಮಿ. ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿ, ನಾವು ಪೋಷಕರು ಅಳ್ತಾ ಇದ್ದೀವಿ ಸ್ವಾಮಿ. ಪ್ರತಿಯೊಂದು ವಾರ್ಡಲ್ಲಿ ನಾಯಿಗಳು ಹಾವಳಿ ಹೆಚ್ಚಿಗಾಗಿದ್ದಾವೆ ಸ್ವಾಮಿ. ಆಯುಕ್ತರು ಏನ್ ಮಾಡ್ತಾ ಇದ್ದಾರೆ? ಮಹಾನಗರ ಪಾಲಿಕೆ ಮೇಯರ್ ಎಲ್ಲಿದ್ದಾರೆ? ಬರೀ ಅವರಿಗೆ ಗಾಡಿಯಲ್ಲೇ ನೋಡೋಣ ಎಲ್ಲರಿಗೆ? ಮಂತ್ರಿಗಳೇ, ಶಾಸಕರೇ, ದೊಡ್ಡ ಗಾಡಿಗಳಲ್ಲಿ ಮಾತ್ರ ತಾವು ಕಾಣ್ತಾ ಇದ್ದೀರಾ. ನಮ್ಮ ಮಕ್ಕಳು ಆಸ್ಪತ್ರೆಯಲ್ಲಿ ಬಿದ್ದಾರೆ ಸ್ವಾಮಿ. ತಾವು ಬನ್ನಿ, ನಮ್ಗೆ ತೋರಿಸ್ತೀವಿ ಏನು ಪರಿಸ್ಥಿತಿ ಎಂಬುದು. ರಾಯಚೂರು ನಗರದಲ್ಲಿ ತಾವು ಓಡಾಡಿ ನಗರಸಭೆ ಸದಸ್ಯರಾಗಿರಬಹುದು, ತಮ್ಮ ವಾರ್ಡ್ಗಳಲ್ಲಿ ಮತ ಪಡೆಯೋದಕ್ಕೆ ಏನು ತಂತ್ರಜ್ಞಾನಿಕೆ ಮಾಡಿ ಯಾರ್ಯಾರ ರೀತಿಯಿಂದ ಮಾಡ್ತಿದ್ದೀರಲ್ಲ ಸ್ವಾಮಿ ನೀವು. ಈ ಮಕ್ಕಳಿಗೆ ನಾಯಿ ಕಚ್ಚಿದಾಗ ನಾಯಿ ಮನೆಗಳಲ್ಲಿ ಅಡ್ಡಾಡ್ತಾ ಇದ್ದಾವೆ. ಅವು ನಾಯಿಗಳ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ? ಜನ ಎಲ್ಲಿವರೆಗೆ ಸಹಿಸ್ಕೋಬೇಕು ನಿಮ್ಮ ದೌರ್ಜನ್ಯಗಳು? ನಿಮ್ಮ ದೌರ್ಜನ್ಯ ಅಲ್ವಾ ಇದು? ನಾಯಿಗಳಿಗೆ ಕೊಡ್ತಾ ಇದ್ದೀರಾ ರೀ. ಶಾಸಕರೇ, ತಾವು ಒಳ್ಳೆ ವೈದ್ಯರ್ರಿ, ರಾಯಚೂರಿಗೆ ಹೆಸರುವಾಸಿ ವೈದ್ಯರು ಸ್ವಾಮಿ. ಒಬ್ಬ ಮಗುವಿಗೆ ಕಷ್ಟ ಆದಾಗ ಏನಂಬುದು ತಾವು ಅನುಭವಿಸಿದ ಕಂಡಿದ್ದೀರಿ. ಶಾಸಕರಾದ್ರೆ ತಮ್ಮ ವೈದ್ಯಕೀಯನ್ನು ಮರ್ತು ಬಿಟ್ರೇನ್ರಿ ಸ್ವಾಮಿ? ಯಾಕೆ ಸರ್? ಬಡವರ ಜೊತೆಗೆ ಈ ಅನ್ಯಾಯ ಯಾಕೆ? ವಿಧಾನಸೌಧಕ್ಕೆ ಹೋಗಿದ್ರಿ ಅಂತೇಳಿ ಈ ಜನ ನಿಮ್ಮ ಚುನಾಯಿತರು ಮಾಡಿದ್ದಾರೆ. ಪ್ರತಿಯೊಬ್ಬೊಬ್ಬರು ನಿಮಗೆ ಮತವನ್ನು ಹಾಕಿದ್ದಾರೆ ಸ್ವಾಮಿ. ನೀವು ಬನ್ನಿ, ಇಲ್ಲಿ ನೀವು ಬನ್ನಿ. ನಮ್ಮ ನೋವುಗಳನ್ನ, ನಮ್ಮ ಕಷ್ಟಗಳನ್ನ ನೀವು ತಿಳ್ಕೊಳ್ಳಿ. ನೀವು ಏನೋ ಬರೇ ಎಲ್ಲೋ ಕುಂತು ನಾವು ಮಾತಾಡ್ತೀನಿ ಅಂದ್ರೆ ಆಗಲ್ಲ.